ಬಂದಿರತಕ್ಕಂಥ ರಾಜೇಶ್ ತ್ರಿಪಾಠಿ ಅವರೇ, ಮುಂಬೈಯಿಂದ ಆಗಮಿಸಿದ ಪ್ರವೀಣ್ ಆರ್ ಪಾಟೀಲ್ ಅವರೇ, ಡಿ ದೇವರಾಜಪ್ಪ ಅವರೇ, ಶ್ರೀಶೈಲ್ ಕುಂಬಾರ್ ಅವರೇ, ನಾಗೇಶ್ ಅವರು ಹಾಗೂ ವೇದಿಕೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಇಲ್ಲಿ ಅನೇಕ ಹೆಸರುಗಳಿವೆ. ಎಲ್ಲ ಹೆಸರುಗಳು ತಗೊಳ್ಳೋದಿಲ್ಲ, ಯಾಕಂದ್ರೆ ಅದು ನಿಮಗೂ ಭಾರ, ನನಗೂ ಭಾರ. ಮಾತಾಡ್ತಕ್ಕಂಥ ಎರಡೇ ಮಾತಾಡಿದ್ರೆ ಅದು ತೂಕದ ಮಾತಾಡಿ ಮುಗಿಸೋಣ ಅಂತಕ್ಕಂಥ ಮಾತು. ನಮ್ಮ ನಾಗೇಶ್ ಅವರು ಯಾರು ಬರೋದು, ಅದಕ್ಕೆ ಸ್ವಲ್ಪ ನಾನು ಹೇಳ್ತೀನಿ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅಂದ್ರೆ, ಯಾವುದು ಬರೀ ಸಭೆ ಸಮಾರಂಭಗಳು ಮಾಡ್ತಾ ಇದ್ದಾರೆ, ಐಡಿ ಕಾರ್ಡ್ ಹಾಕೊಂಡಿದ್ದಾರೆ, ತಿರುಗಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಕಾಲ ಒಂದಿತ್ತು, ಆ ಕಾಲನು ಬಹಳ ಒಳ್ಳೆ ಸುಗಂಧ ಇದೆ. ಅವ್ರು ಏನೊಂದು ಸರ್ವಿಸ್ ಮಾಡಿದ್ದಾರೆ, ಅವರು ಏನೊಂದು ನ್ಯಾಯಾಧೀಶ ಅಂದ್ರೆ ನಾವು ಅವರಿಗೆ ಹೃತ್ಪೂರ್ವಕ ನಮನಗಳ ಸಲ್ಲಿಸಿ ಬಂದು ಮಾತಾಡ್ತೇನೆ. ಅವರ ಸಲಹೆಯನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೀನಿ ನಾನು. ಕರೆಕ್ಟ್, ಅವ್ರು ಹೇಳ್ತು ಸಂಪೂರ್ಣ 100% ಸ್ವೀಕಾರ ಮಾಡ್ತೀನಿ. ಹಾಗೂ ಸ್ವಲ್ಪ ಯಾವ ಕಾರ್ಯ ಸಾಧನೆಗೆ ಆಗಿರತಕ್ಕಂಥದ್ದು ತಮ್ಮ ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ನಾನು ಕೊಡಗು ಹೆಸರು ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಡಾಕ್ಟರ್ ನಮ್ಮ ಮಹೇಶ್ ಅವರು ಬಂದಿರಬಹುದು. ಕೊಡಗುನಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಯಾವ ರೀತಿ ಮಾಹೋಲ್ ಇತ್ತು, ಎಂತೆಂಥವೇ ಕಾಂಪ್ಲೇಂಟ್ಗಳು, ಸಣ್ಣ 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 ಕಾಂಪ್ಲೇಂಟ್ಗಳು. ನಾನು ಆ ವಿಷಯವಾಗಿ ಮಹೇಶ್ವರ ಹಾಗೂ ಆ ಟೀಮ್ ಮಾತಾಡಿ, ಮಹೇಶ್ ಅಂದ್ರೆ ನಾನು ಹೇಳ್ತೀನಿ, ಏನೇ ಮಾತಾಡ್ತಿದ್ದೀನಿ. ಈಗ ಮೈಸೂರು ಅಂದ್ರೆ ದೇವರಾಜಪ್ಪ ಸರ್ ಅಂಡ್ ಟೀಮ್, ನಾನು ಯಾವತ್ತೂ ಟಿವಿ ಬಿಟ್ಕೊಡಲ್ಲ. ಅಲ್ಲಿ ನಾವು ಒಂದು ಮಾತ್ರ ಆಗಿ ಬಂದಿದ್ದು, ಇವತ್ತಿನ ದಿವಸ ಕೊಡಗು ಟೀಮ್ ಪ್ರತಿಯೊಂದು ಆಫೀಸಿಗೆ ವಿಸಿಟ್ ಕೊಟ್ಟು ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತೇವೆ ಅಲ್ಲಿ ಹೋಗಿ ವಾರ್ನಿಂಗ್ ಕೊಟ್ಟು ಅಲ್ಲಿ ಕೆಲಸ ಮಾಡ್ತದೆ ಮಹೇಶ್ ಸರ್. ಆಮೇಲೆ ಪ್ರತಿಯೊಂದು ಆಂಟಿ ಕರಪ್ಷನ್ ಗ್ರೂಪ್ ನಲ್ಲಿ ಬರ್ತಾ ಇದೆ, ತಾವು ಗಮನಿಸ್ತಾ ಇರಬಹುದು. ಪ್ರತಿಯೊಂದು ಆಂಟಿ ಕರಪ್ಷನ್ ಗ್ರೂಪ್ ನಲ್ಲಿ ಬರ್ತದೆ. ಸೆಕೆಂಡ್, ಮೈಸೂರು ನಮ್ಮ ದೇವರಾಜಪ್ಪ ಸರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ದೇವರಾಜಪ್ಪ ಸರ್ ಅಂಡ್ ಟೀಮ್, ನಾನು ಕುಂಬಾರ ಎಲ್ಲ ಹೇಳ್ತೇನೆ. ಅವರು ಅಷ್ಟೇ, ಎಲ್ಲಿ ಎಲ್ಲಿ ಅವರಿಗೆ ಯಾವ ಯಾವ ಕಚೇರಿಯಲ್ಲಿ ಅವರಿಗೆ ಡೌಟ್ ಬಂದಿದೆಯೋ ಆ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಇಂಟ್ರೊಡಕ್ಷನ್ ಮಾಡಿಕೊಂಡು ಪ್ರತಿಯೊಂದು ಹೇಳಿ ವಾರ್ನಿಂಗ್ ಕೊಟ್ಟು, ಈವನ್ ಒಂದೆರಡು ಕಡೆ ಯಾವುದೋ ನಿಂತ ಕೆಲಸಗಳನ್ನ ಸತತ ದೃಢತೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಸಹಿತ ಆಂಟಿ ಕರಪ್ಷನ್ ಗ್ರೂಪ್ ನಲ್ಲಿ ಬಂದಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಓಪನ್ ಆಗಿ ಹೇಳ್ತಿದ್ದೀನಿ, ಏನು ಕಡಿಮೆ ಇಲ್ಲ. ಒಂದು ಈ ಸತ್ತನ್ನು ಈಸ್ ಮೋಸ್ಟ್ಲಿ 60 ರೂಪಾಯಿ ಇರ್ಬೋದು, 60 ರೂಪಾಯಿ ಅಂತ ಹೇಳ್ತಾರೆ. ನಾನು ಕೇಳಿದಾಗ ತೊಗೊಂಡಾಗ 66 ಆಗಿದೆ. ಆದರೆ ಅಲ್ಲಿ ಹೇಳ್ತಾ ಇರೋದು 25ರಿಂದ 50,000 ಒಂದು ಈ ಸತ್ತಿಗೆ. ಇಂಥ ನೋಡಿದಾಗ ನಾವು ಕಂಪ್ಲೇಂಟ್ ಬಂತು. ಒಂದು 15 ಜನ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸುರೇಶ್ ಶೆಟ್ಟಿ ಮತ್ತೆ ಸೌತ್ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಟ್ಟರು. ಏನೋ ಒಂದು ಇದೆ, ಏನ್ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಆ ವಿಷಯವನ್ನು ತಗೊಂಡು ಅವ್ರ ಟೀಮ್ ಹೋಗಿ ಮುನ್ಸಿಪಾಲಿಟಿ ಕಮಿಷನರ್ಗೆ ಘೇರ ಮಾಡಿ, ಬೆಳಗ್ಗೆ 10:30 ಶಾರ್ಪ್ ಆಗಿ ಹೋಗಿ ಘೇರ ಮಾಡಿದಾಗ ಅವರು ಕನ್ಸರ್ನ್ ಕ್ಲರ್ಕ್ ಇರ್ತಾರೆ, ಅವ್ರ ಹೆಸರಲ್ಲಿ ಹೇಳೋದು ಬೇಡ, 2005 ಕರೆದು, ಏನಯ್ಯ ಈ ರೀತಿ ಕಂಪ್ಲೇಂಟ್ ಬಂದಿದೆ, 15 ಜನರು ಸುಮಾರು 6 ತಿಂಗಳು 2 ತಿಂಗಳು 9 ತಿಂಗಳಿಂದ ಪಡೆದರೆ ಕೊಡ್ತಾ ಇಲ್ಲ ಅಂತ, ಏನ್ ಸಮಾಚಾರ? ಇಲ್ಲ ಸರ್, ಅದ್ಯಾವುದಿಲ್ಲ, ಇದು ಮಾಡಿದ್ರು ಸರ್, ನನಗೆ ಅವರು ಒಬ್ಬ ಮಂತ್ರಿ ಅವರು ಹೇಗೆ ಹೇಳಿದ್ದಾರೆ ಸರ್ ಅಂತ. ಆವಾಗ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸ್ವಲ್ಪ ದಾಳಿಸಿ ಸ್ವಲ್ಪ ಮುಂದೆ ಹೋಗೋ ಅಂಶ, ಆಯ್ತಪ್ಪ ನೀನು ಫೋನ್ ಮಾಡ್ತೀಯ ಆ ಮಿನಿಸ್ಟರ್ಗೆ ಅಥವಾ ಆ ನಂಬರ್ ನನ್ನ ಹತ್ರ ಇದೆ, ನಾನು ಮಾತಾಡ. ಆವಾಗ ಅವನು ಗಡಬಡಿಸ ಆಗತ್ತೆ. ಇಲ್ಲ ಇಲ್ಲ ನಾನೇ ಮಾಡ್ತೀನಿ ಇವಾಗ, ಇಲ್ಲ ಸರ್ ಕಾಲೇಜ್ ಬಿಟ್ಟು, ಇಲ್ಲ ಸರ್ ತಪ್ಪಾಗಿದೆ ಹಾಗೆ. ಆವಾಗ ಕಮಿಷನರ್ಗೆ ಅವರು ವಾರ್ನಿಂಗ್ ಮಾಡಿ, ಸರ್ 6ರಿಂದ 9 ತಿಂಗಳಾಗಿದೆ, 15, 20, 25, 50,000 ತನಕ ಕೇಳಿದರೆ ನಾವು ಎಲ್ಲದಕ್ಕೂ ಬಂದು ನೀವು ಗಂಟೆ ಬೀಳಲ್ಲ. ನಮ್ಮ ಹತ್ರ ಕಂಪ್ಲೇಂಟ್ ಬಂದ್ರೆ ತಾನೇ ನಿಮ್ಗೆ ಗಂಟೆ ಬೀಳಲ್ಲ, ಸುಮ್ಮನೆ ಕಂಪ್ಲೇಂಟ್ ಹೋಗಿ ಹಾಗೆ ಹೋಗ್ಬಿಡ್ತೀವಿ ಸರ್, ನಾವು ಮಾಡಲ್ಲ. ಆದರೆ ನೀವು ಕಂಪ್ಲೇಂಟ್ 15 ಜನರು ಇವತ್ತು ನಾನೇ ಬೇಕು
ಅವರು ಆಶ್ವಾಸನೆ ಕೊಟ್ಟರು. ಸಾಯಂಕಾಲ 5 ಗಂಟೆ ಒಳಗಾಗಿ ಈ 15 ಬಂದು ನಿಮ್ಮ ಏನು ಫಲಾನುಭವಿ ಅನ್ನೋದೆಲ್ಲ ಅವರ ಮಾಲೀಕರ ಜೊತೆ ಬಂದು ತಗೊಂಡು ಹೋಗ್ಬೇಕು. ಕರೆಕ್ಟಾಗಿ 5 ಗಂಟೆಗೆ ಫೋನ್ ಕಮಿಷನರ್ ಸ್ವತಃ ಫೋನ್ ಮಾಡಿದ್ರು. ಹೋಗಿ ನಿಂತಾಗ 15 ಜನರು ಈ ಪ್ರಾಪರ್ಟಿ ಏನಿದೆಯಲ್ಲ ಆರಾಮಾಗಿ ಕೊಟ್ಟು ಫೋಟೋ ತೆಗೆದುಕೊಂಡು ಹೊಡೆದು ಜೊತೆ ಇದು ಇಲ್ಲಿ ಎರಡನೇ ಭೂಮಿ ಬೇಕು. ಇತ್ತೀಚೆಗೆ ಜನಗಳಿಗೆ ಬೇಕಾದಷ್ಟು ಭೂಮಿ ಇದೆ, ಆದರೂ ಭೂಮಿ ಇಲ್ಲಂಗಿರ್ತಾರೆ. ಒಬ್ಬ 60-40 ಸೈಟ್ ಭೂಮಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಮುಂದೆ ಒಂದು 5 ಫೀಟ್ ಕೊಡ್ತಾನೆ, ಮಕ್ಕಳು 2 ಫೀಟ್ ಅಲ್ರಿ. ದೇವರು ನಮಗೆ 60-40 ಕೊಟ್ಟಿದ್ದಾರೆ. 60-40 ಚೆನ್ನಾಗಿ ಕಟ್ಕೊಂಡ್ಬಿಡಿ, ಏನಾಗ್ತದೆ ಇಲ್ಲ. ಇದು ಜೊತೆಗೆ ಏನಾಗ್ತಾ ಇದ್ರೆ ನಗರ ಮಟ್ಟದಲ್ಲಿ ಬಿಡಿ, ಗ್ರಾಮೀಣ ಮಟ್ಟದಲ್ಲಿ ಸಹಿತ ಅನೇಕ ಪ್ಲಾಟ್ಗಳು ಒಬ್ರು ಒಂದೇ ಪ್ಲಾಟ್ ಅನ್ನ ಸುಮಾರು 8 ಜನರಿಗೆ ಮಾಡಿದ್ದಾರೆ. ಒಂದೇ ಪ್ಲಾಟ್ 8 ಜನರಿಗೆ ಮಾರಿದಾಗ ಅದರ ಮಾಲೀಕರು ಯಾರು? 8 ಜನರಿಗೆ ಮಾರಿದ್ರೆ ಅದರ ಮಾಲೀಕರು ಯಾರು? ಹೀಗಾಗಿ ಅದು ಒಬ್ಬ ಬಸವರಾಜ ಮಲ್ಲಪ್ಪ ಯೂತ್ ಪ್ರೆಸಿಡೆಂಟ್, ಅದರಿಂದ ನಮಗೆ ನಿಗಾ ಬಂದ್ರೆ ಅವ್ರದ್ದೊಂದು ಇಂಪಾರ್ಟೆಂಟ್ ಪ್ಲೇಸ್, ನ್ಯಾಷನಲ್ ಹೈವೇ ಮೇಲೆ ಒಂದು ಗ್ರೂಪು, ಒಂದು ಗ್ರಾಮ, ಅಲ್ಲಿ ಅವ್ರದ್ದೊಂದು ಪ್ಲಾಟ್ ಇದೆ. ಬಸವರಾಜ ಮಲ್ಲಪ್ಪ ಇಟ್ಕೊಳ್ತಾರೆ, ನಮಸ್ಕಾರ ಮಾಡಿದ್ದಾರೆ. ಅವ್ರ ಪ್ಲಾಟ್ ಇದೆ, ಸುಮಾರು ವರ್ಷಗಳಿಂದ ತಗೊಂಡಿದ್ದಾರೆ. ಪಾಪ ಬ್ರೋಕರ್ ಫೋನ್ ಮಾಡಿದ್ದಾರೆ ಅವರಿಗೆ, ಸರ್ ನಾನು ಒಳ್ಳೆ ಪ್ಲಾಟ್ ಕೊಡ್ತೀನಿ ಬನ್ನಿ ಸರ್. ಅವ್ರು ಬಾಂಬೆಯಿಂದ ಒಳ್ಳೆ ಬಂದ್ರ ಪಾಪ ಬಂದು ನೋಡ್ತಾರೆ, ಅವ್ರು ತೋರಿಸ್ತಕ್ಕಂಥ ಪ್ಲಾಟ್ ಅವ್ರದೇ. ಯಾವ ಪ್ಲಾಟ್ ಅವರು ಸುಮಾರು ತೋರಿಸಿದಾರೋ ಅದನ್ನು ತೋರಿಸ್ತಾರೆ. ತಾನು ಭಾರಿ ಬೆಳೆದ ನೋಡಿದ್ರೆ ಅಂದಾಗ ಅವ್ರಿಗೆ ಏನಾಗಿರ್ಬೇಕು, ಅವ್ರ ಕತೆ ಏನಾಗಿರ್ಬೇಕು, ನನ್ನ ಪ್ಲಾಟನ್ನ ನಾನು ತೋರಿಸ್ತಲ್ಲಪ್ಪ ಅಂದ್ಬಿಟ್ಟು ಮಾಡ್ಕೊಂಡು ಆಗ ಅವಾಗೇನು ಹೇಳಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಬಿಟ್ಟು ನೆಕ್ಸ್ಟು ಇದ್ರ ಮಕ್ಕಳ ಪ್ಲಾಟ್ ಯಾವ್ದು ಅಂತ ಹೇಳಿರೋದು. ಅದು ಬೇಕಾ ನಿಮ್ಗೆ ಅಂತ ಹೇಳಿದ್ದಾರೆ. ಅದ್ರ ಬೇಕು ನಂಗೆ. ಆವಾಗ ಅದ್ರ ಜೊತೆ ಮಾಡಿಕೊಂಡು 2-3 ಬಳಕ ಆಮೇಲೆ ಇದೇ ಕಮಿಟಿ ತಗೊಂಡು ಹೋಗಿ ಅಂತ ಹೇಳಿದ್ರೆ ಅವ್ನು ತಡಬಡಾಯಿಸಬೇಕು. ಅದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ, ಸ್ವಲ್ಪ ಊರಲ್ಲಿ ಜರ ಇರ್ತಾರೆ, ರೌಡಿ ಮಾಡ್ತಿರ್ತಾರೆ, ಒಳಗಿರ್ತಲ್ಲ. ಒಂದು ಅವರಿಗೆ ಓಪನ್ ಆಗಿ ವಾರ್ನಿಂಗ್ ಕೊಟ್ಟರೆ, ನೋಡಿಯಪ್ಪ ನಿನ್ನಷ್ಟಕ್ಕೆ ನೀನು ಒಪ್ಪಿರ್ತಾರೆ, ಅದೇನು ಬಗೆರ್ತೋ ಗೊತ್ತಿಲ್ಲ, ಒರಿಜಿನಲ್ ಪ್ಲಾಟ್ ನಾನು ಅದ್ರ ಜೊತೆ ಇದನ್ನು ತೋತೀನಿ, ನನಗೆ ಬೇಕು, ಖಾಲಿ ಇತ್ತಂದ್ರೆ ಮತ್ತೆ ಯಾವ್ದಾರು ನನಗೆ ಕೊಟ್ಟರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದಾಗ ಅವನು ಸ್ವಲ್ಪ ರೌಡಿಸಮ್ ಮಾಡಿದ್ರು. ಒಂದು 8 ಜನ ಮೈ ಮೇಲೆ ಬಂದು ಹೊಡ್ತಕ್ಕೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾ ಹೇಳಿದೆ, ಸರ್ ನೀವು ಬರ್ರಿ ಅಂದರು. ನಾನು ಬರೋದಿಲ್ಲ, ಎಲ್ಲ ನಿಂತಾಗ ನಾನು ಬರ್ತೀನಿ, ಯಾಕಂದ್ರೆ ನನ್ನ ಅಧಿಕಾರ ಉಪಯೋಗ ಯಾವಾಗ ಆಗ್ಬೇಕಂದ್ರೆ ಆ ಸಮಯ ಬರ್ಬೇಕು, ಆವಾಗ ನಾನು ಬರ್ತೀನಿ. ಅವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅಂತ ಹೇಳಿ ಫೋನ್ ಮಾಡಿದೆ. 2 ನಿಮಿಷ ಅವನು ಬಂದು ಏನು ರೌಡಿಗಳು ಕರ್ಕೊಂಡ್ ಬಂದರೆ 2 ನಿಮಿಷದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು. ಆವಾಗ ವಿತ್ ಡಾಕ್ಯುಮೆಂಟ್ ಮಾತಾಡಿ, ಡಾಕ್ಯುಮೆಂಟ್ ಎಲ್ಲ ಇದು ತೋರೋದು. ಸರ್ಕಲ್ ಇನ್ಸ್ಪೆಕ್ಟರ್ ಅಂದರು ಹಿಡ್ಕೊಂಡು ಹೋಗ್ತಾರೆ. ಆ 8 ಜನ ರೌಡಿಗಳಿಗೆ ಹೋಯ್ದು ಅಲ್ಲಿ ಏನು ಮಾಡಿದ್ರು ವಿಷಯ ಬೇರೆ. ಅಂದ್ರೆ ಇಲ್ಲಿ ಅರ್ಥ ನಾವೇನು ಮಾಡಿದ್ವಿ ಭಾಳ ಗ್ರೇಟು ಅಂತಲ್ಲ, ಅಟ್ಲೀಸ್ಟ್ ಒಬ್ಬರಿಗೆ ನಾವು ನ್ಯಾಯ ಪಡಿಸಿದ್ವಲ್ಲ. ಒಂದು 15 ಜನ ಬಡವರು, ಅವ್ರು 50,000 ಕೊಡೋಕ್ಕಾಗುತ್ತೆ. ಬಡವರಿಗೆ ಪಾಪ ಅವರು ಎಲ್ಲೋ ಒಂದ್ ಕಡೆ ಸಣ್ಣದು 20-30 15-20 EWS ಅಂತ ಮನೆ ಕಟ್ಕೊಂಡಿದ್ದಾರೆ. ಅವ್ರು ಈಗ ಅಂತ ತಗೊಳ್ಳಕ್ಕೆ 25 ಕೊಡ್ರಿ, 50 ಹೆಂಗಾಗುತ್ತೆ? ಇದು 2ನೇ. ಇನ್ನು 3ನೇ ಒಂದು ಹೇಳ್ತೀನಿ, ನಾಗೇಶ್ ಸರ್ ಅವ್ರಿಗೆ ದಯವಿಟ್ಟು ನಾನು ಇದು ಮಾಡ್ತೀನಿ. ಶಾಂತಿ ಮಾಫಿಯಾ ನಮ್ಮಲ್ಲಿ ಮರಳು ಮಾಫಿಯಾ ಭಾಳ ಜೋರದಾರೆ. ಈ ಕಡೆ ಹೆಂಗಿದೆ ಗೊತ್ತಿಲ್ಲ. ಮರಳು ಮಾಫಿಯಾ ಅಂದ್ರೆ ಏನ್ ಗೊತ್ತಾ, ಅದು ವಿಪರೀತ. ರಾತ್ರಿ 11-11:30 ಗಂಟೆ ಯಾವ ಲಾರಿ ಬರೋದಿಲ್ಲ. 11 ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ 5 ಗಂಟೆವರೆಗೂ ಲಾರಿಗಳು ಬಂದಿದ್ದೇ ಮಾಡಿದ್ದು RTO ಇರ್ತಾರೆ, ಪೊಲೀಸರು ಇರ್ತಾರೆ. ಅದು ಒಂದೆರಡು ಸಲ ನಾವು ಎಲ್ಲೋ ನೋಡಿದ್ವಿ, ಅದಕ್ಕೆ ಕಂಟ್ರೋಲ್ ಮಾಡೋದು ಸರ್ ಆಯ್ತು. 2 ಗಂಟೆ ರಾತ್ರಿ 2 ಗಂಟೆಗೆ ಕಾರ್ಯಾಚರಣೆ ಮಾಡಿದ್ವಿ. 2 ಗಂಟೆಗೆ ಹೋಗಿ ಕಾರ್ಯಾಚರಣೆ ಮಾಡಿದಾಗ ಈಗ ನಾವು ಯಾರಿಗೆ ಕಾಣಬೇಕು, ಯಾರಿಗೆ ಕೊಡಬೇಕು ಅವ್ರು ಇಲ್ಲೇ ಅದಾರೆ ಪೊಲೀಸರು.
ನಾವು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅವ್ರು ಅಲ್ಲೇ ಅದಾರ. ನಾವು ಯಾವ ಆರ್ ಟಿ ಅವರಿಗೆ ರಾಯಲ್ಟಿ ಬಗ್ಗೆ ಹೇಳಬೇಕು ಅವರು ಅಲ್ಲೇ ಅದಾರ. ರಾಯಲ್ಟಿ ಅಂದ್ರೆ ಆರ್ ಟಿ ಅವರೆಲ್ಲ ಬೇಕಾಗಿರ್ಬೇಕು. ಆವಾಗ ಸ್ವಲ್ಪ ಗುಂಡಾಗಡಿತ ನಡೀತು, ಆದರೂ ಏನು ಹೆದರಲಿಲ್ಲ. ಎಸ್ ಪಿ ಅವರಿಗೆ ಫೋನ್ ಮಾಡಿ, ಸರ್ ಈ ರೀತಿ ಇದೆ, 2 ಗಂಟೆ ಕಾರ್ಯಾಚರಣೆ ಮಾಡ್ತಾ ಇದ್ವಿ, ವಿಡಿಯೋ ನಿಮ್ಗೆ ಹಾಕ್ತಾ ಇದ್ದೀವಿ, ಅಲ್ಲಿಂದನೇ ವಿಡಿಯೋ ಹಾಕ್ಬಿಟ್ಟು ವಿತ್ GPS ವಿಡಿಯೋ ಆರ್ ಟಿ ಅವರಿಗೆ ಹಾಕಿ ಇವರಿಗೆ ಹಾಕಿದಾಗ ಇಮ್ಮಿಡಿಯೇಟ್ ಆಗಿ ಕಾಲ್ ಬಂದು, ಸರ್ ಇಂಥವ್ರು ಇದ್ದಾರೆ, ಅವರು ಯಾವ ಪೊಸಿಷನ್ ಅಲ್ಲಿ ಇದ್ರಂದ್ರೆ ನಿಲ್ಲಕ್ಕೆ ಬರ್ತಾ ಇಲ್ಲ, ಅವರಿಗೆ ಸರಿಯಾಗಿ ನಿಲ್ಲಕ್ಕೆ ಬರ್ತಾ ಇಲ್ಲ. ಅದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ, ಅದರ ಬಾಯಿಂದ ಹೇಳಲ್ಲ ನಾನು. ಆ ಪೊಸಿಷನ್ ಇದ್ದಾರೆ ಸರ್. ಆಮೇಲೆ ಜಾಯಿಂಟ್ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಅವರಿಗೆ ಫೋನ್ ಮಾಡಿ ಅವರಿಗೆ ವಿಡಿಯೋ ಹಾಕಿದ್ವಿ, ಅವರು ಸಹಿತ ಇನ್ಸ್ಟ್ರಕ್ಷನ್ ಬಂತು. ಸೊ ಆ ವಿಷಯದಲ್ಲಿ ಒಬ್ಬ ವೆಹಿಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದರು, ಪೊಲೀಸರಲ್ಲಿ ಒಂದು ಸಸ್ಪೆಂಡ್ ಆದರು. ಇದರಲ್ಲಿ ಇಲ್ಲಿ ನಾನು ಒಂದು ಹೇಳ್ತಿದ್ದೀನಿ, ಸಸ್ಪೆಂಡ್ ಮಾಡಿದ್ವಿ ಅಂತಕ್ಕಂಥ ದೊಡ್ಡದೇ, ಅದು ನಾನು ದೊಡ್ಡದು. ನಾವು ದೊಡ್ಡದೇನು, ನಾವು ರಾಜ್ಯಕ್ಕೋಸ್ಕರ ದೇಶ ಏನೋ ಒಂದು ಮಾಡ್ತಾ ಇದ್ದೀವಿ. ಈ ಅದರಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ಲಾರಿಗಳು ವಿತ್ ರಾಯಲ್ಟಿ ಬರಬೇಕಾದ್ರೆ ವಿತೌಟ್, ಮೊನ್ನೆ ಒಂದು ಹೊಸಪೇಟೆ ಬಂದಿದೆ, ನಮ್ಮ ರಾಜ್ಯಾಧ್ಯಕ್ಷರು ಹೊಸಪೇಟೆನಲ್ಲಿ ಒಂದು ಲಾರಿ ಮಾಡಿದೆ. ವಾಪಸ್ ಹೋಗುವಾಗ ನೋಡ್ತಿದ್ದೀವಿ, ನಂಬರ್ ಪ್ಲೇಟ್ ಇಲ್ಲ ಲಾರಿಗೆ, ವಿತೌಟ್ ನಂಬರ್ ಪ್ಲೇಟ್, ಮುಂದೆ ಇಲ್ಲ ಹಿಂದಿಲ್ಲ ಎಂಥದೇ ಇಲ್ಲ. PSI ನೋಡಿದ್ರೆ ತೂರಾಡ್ತಾ ಇದ್ದಾನೆ. ಹೋಗಿ ನಾವು ಅರೆಸ್ಟ್ ಮಾಡಿದಾಗ ಅವ್ರು ಬಂದು ಹೇಳೋದು, ಅಲ್ಲಿ ಸರ್ ಕೂತಿದ್ದಾರೆ, ಯಾಕಪ್ಪ ಏನು ಸಮಾಚಾರ, ಹೇಗೆ ಇನ್ನೂ ಸರಿ ಹೋಗಿಲ್ವಾ, ಮತ್ತೆ ಸರಿ ಮಾಡಿಬಿಡ್ತೀವಿ ನಾವು ಮಾಡ್ತಾ ಇದ್ದಾಗ, ಸರ್ ಸಾರಿ ಸರ್ ಆಯ್ತು ಮಾಡಿದ್ವಿ, ರಾಯಲ್ಟಿ ಆಗಿದೆ, ಅದು ಏನಿದೆ ಯಾವ ಕಾನೂನು ಪ್ರಕಾರ ಮಾಡಬೇಕು, ಯಾಕೆ ನಂಬರ್ ಪ್ಲೇಟ್ ಅಂತ ಮಾಡಿ ಅದನ್ನು ಸಹಿತ ನಾವು ಪೊಲೀಸ್ ಅಥಾರಿಟಿಗೆ ಮತ್ತೆ RTO ಅಥಾರಿಟಿ ಕಳಿಸಿದ್ವಿ. ಅದರ ಪರಿಣಾಮ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋದು. ಈ ರೀತಿಯಾಗಿ ಸುಮಾರಾಗಿ ಎಲ್ಲ ಕಡೆ ಭ್ರಷ್ಟಾಚಾರ ನಿರ್ಮೂಲನೆ ಅನ್ನೋದು ಅರ್ಥ ನಾವು ಮಾಡ್ತಿಲ್ಲ. ಆ ಮುಂದಿನ ಕಾರ್ಯಾಚರಣೆ ಸಮಿತಿದು ಬಹಳ ಮುಖ್ಯವಾಗಿ ನಾವು ಮೈನಾ ತೋಡಿ ಮಾಡ್ತಾ ಇದ್ದೀವಿ. ಇವನ್ ಬೆಂಗಳೂರಿನಲ್ಲಿ ನಮ್ಮ SLM ಪ್ರಸಾದ್ ಸರ್ ಅವರಿಗೆ ನಾನು ಶಂಕರ್ ಕುಮಾರ್ ಇಬ್ಬರು ಜೋಡಿ ಸರ್, ದಯವಿಟ್ಟು ಸರ್ ಅವರೆಲ್ಲ ಗ್ರೇಟ್ ಸರ್, ಅವರು ಬ್ಯಾಂಕಿಂಗ್ ಆಫೀಸರ್, ಬ್ಯಾಂಕ್ ಮ್ಯಾನೇಜರ್, ಅವರು ಸಹಿತ ಯಾವುದೋ ಒಂದು ವಿಷಯದಲ್ಲಿ ಸುಮ್ಮನೆ ಹೋದಾಗ ಮಾತಾಡ್ತಿಲ್ಲ ಸರ್, ಹೇಳೋದು ದುರಹಂಕಾರ ಮಾತೆ ಏನಂತ ಮಾಡಕ್ಕೆ ಮಾಡಿದೆ. ನಾವು ಹೋಗಿ ನಮ್ಮ ID ಕಾರ್ಡ್ ಹಾಕ್ಕೊಂಡು ಹೋಗಿ ನಿಂತಾಗ ಅವ್ರು ಇಮಿಡಿಯೇಟ್ ನಂತಾಗಿ ಅವ್ರು ಈ ಸೊತ್ತು ಈ ಪ್ರಾಪರ್ಟಿ ಇಮಿಡಿಯೇಟ್ ನಿಂತಲ್ಲೇ ಕೊಡೋದು ಅಂತ ಅವರು ವಾಟ್ಸಪ್ನಲ್ಲಿ ಹಾಕಿದ್ದಾರೆ. ಇದರ ಅರ್ಥ ಏನಾಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಲಿಸ್ಟ್ ಮಾಡಿದೀವಿ ನಾವು, ದೀಪ ಬೆಳೆಸಿದ್ವಿ, ಅದು ರಾಜ್ಯಾದ್ಯಂತ ಬೆಳಿಬಹುದು, ನೇಬರ್ ರಾಜ್ಯಗಳಿಗೆ ಹೋಗ್ಬೋದು. ಹೀಗಾಗಿ ಆ ವಿಷಯದಲ್ಲಿ ನಾವು ಬಹಳ ಮುಂದುವರೆದಿದ್ದೀವಿ. ನಾವು ಯಾವುದಕ್ಕೂ ಹೆದರೋದಿಲ್ಲ. ಸರ್ ಹೇಳ್ತಿದ್ದಾರೆ, ಪಾಂಪ್ಲೆಂಟ್ ಮಾಡಿರಿ, ಮನೆಗೆ ಹಚ್ಚಿರಿ. ಸರ್ ಪಾಂಪ್ಲೆಂಟ್ ಮಾಡಿವಿ, ಎಲ್ಲರಿಗೂ ಹಾಕ್ತಾ ಇದೀವಿ. ನಮ್ಮಲ್ಲಿ ಹಿಂದಿ ನಮ್ಮ ರಾಷ್ಟ್ರ ಕಚೇರಿಗಳು ಹಿಂದಿಯಲ್ಲಿ ಮಾತಾಡಲಿಕ್ಕೆ ಬರುತ್ತೆ, ಅದನ್ನ ನಾನು ಕಂಪ್ಲೀಟ್ ಕನ್ನಡದಲ್ಲಿ ತರ್ಜುಮೆ ಮಾಡಿ ಏನ್ ನಿಯಮಾವಳಿ ಇದೆ, ಸಾಂಸ್ಥಿಕ ಸೂಚನೆಗಳು ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ಆದ್ರೆ ಒಂಚೂರು ಏನ್ ವ್ಯತ್ಯಾಸ ಆಗಿದೆ ಅಂತಂದ್ರೆ, ಲಾಸ್ಟ್ ನಾನು ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳ ನಂಬರ್ ಏನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ಅವರು ಜಿಲ್ಲಾ ಸಮಿತಿಗೂ ರಾಜ್ಯ ಸಮಿತಿ ಆಗಿದ್ದಾರೆ, ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ನಾನೆಲ್ಲ ಚೆಕ್ ಮಾಡಿಕೊಟ್ಟಿದ್ದೀನಿ, ಸ್ಟಿಲ್ ತಪ್ಪು ಮಾಡಿದ್ದಾರೆ. ಹೀಗಾಗಿ ಇದನ್ನ ನಾನು ಆದಷ್ಟು ಬೇಗನೆ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರುಗಳಿಗೆ ಕಳಿಸೋದಕ್ಕೆ ಮಾಡ್ತೀನಿ. ಮುಂದಿನ ಒಂದು ಸಮಾವೇಶದ ರಾಜ್ಯ ಸಮಾವೇಶದಲ್ಲಿ ಮಾತ್ರ ಭರ್ಜರಿಯಾಗಿ ಎಲ್ಲರೂ ನಾವು ಸಮರ್ಥ ಕೊಡ್ತೀವಿ. ಪಾಂಪ್ಲೆಂಟ್ ಅನ್ನು ಮಾಡಿ ಸರ್, ಆಲ್ರೆಡಿ ಪಾಂಪ್ಲೆಂಟ್ ಮಾಡಿದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ. ಸಾಧ್ಯ ಇದೆ ನಮ್ಮ ನ್ಯಾಷನಲ್ ಆರ್ಟಿಕಲ್ ನ್ಯೂಸ್ ಬರ್ತಾ ಇದೆ, ನ್ಯಾಷನಲ್ ಲೆವೆಲ್, ಅದೊಂದರೆ ನ್ಯೂಸ್ 18, TV5 ಅನೇಕ ನ್ಯೂಸ್ಗಳೆಲ್ಲ ನಾವು ಎಲ್ಲೆಲ್ಲಿ ಮಾಡಿದ್ರೆ ಬಂತು. ಈಗ ಲೈವ್ ಹೋಗ್ತಾ ಇದೆ ಸರ್, ಈಗ ಲೈವ್ ಹೋಗ್ತಾ ಇದೆ, ಲೈವ್ ಟೆಲಿಕಾಸ್ಟ್ ಕೂಡ ಇದೆ. ಈಗ ಲೈವ್ ಟೆಲಿಕಾಸ್ಟ್ ಬರ್ತೀವಿ, ಈಗ ಹೋಗ್ತಾ ಇದೆ ಸರ್, ಈಗ ಹೋಗ್ತಾ ಇದೆ. ಅದು ಏನಾಗ್ತಾ ಇದೆ ಅಂದ್ರೆ, ಮಾಧ್ಯಮದವರು ಸ್ವಲ್ಪ ನಮಗೆ ಸಮಯ ಕೊಟ್ಟರೆ ಚೆನ್ನಾಗಿರುತ್ತೆ.
ಕೆಲವೊಂದು ಕಡೆ ಮಾಧ್ಯಮದವರು ಅಯ್ಯೋ ನಮ್ಗೆ ಸಮಯ ಇಲ್ಲ ಸರ್, ನಾವು ಅಲ್ಲಿ ಹೋಗುತ್ತೆ ಸರ್, ನಾನು ಇಲ್ಲಿ ಹೋಗುತ್ತೆ ಸರ್, ನಾವು ಹೇಳ್ತೀವಿ. ಒಂದು ದೇಶದ ಅತಿ ಮುಖ್ಯವಾದ ವಿಷಯ ಇದೆ, ದಯವಿಟ್ಟು ಬನ್ನಿ. ನಾವು ಮುಂದಿನ ಒಂದು ದಿನಗಳಲ್ಲಿ ಲೈವ್ ಸಂದೇಶ ಕೊಡ್ತಕ್ಕಂಥ ಮಾತು ಹೇಳ್ತೀನಿ ಸರ್. ಓಕೆ ಅಂತ ಹೇಳಿ ಸ್ವಲ್ಪ ನಾನು ಸರ್ ಉತ್ತರ ಕೊಡೋದ್ರಲ್ಲಿ ಹೆಚ್ಚಾಗಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಆದರೂ ಒಂದೆರಡು ಮಾತುಗಳು ನಾನು ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನು ಮುಗಿಸಿ ನಾನು ಬೇಗ ಮುಗಿಸ್ತೀನಿ ಮಾತ್ರ. ಇವರೇನಿಷ್ಟು ಕನ್ನಡ ಮತ್ತು ಚೆನ್ನ ಬರ್ತದೆ ಮಾತಾಡ್ತಾ ಹೇಳಿ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಒಂದೆರಡು ಮಾತು ಹೇಳ್ತೀನಿ. ಅದು ಸ್ವಲ್ಪ ನಮ್ಮ ದೇಶ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದಿದೆ. ಯಾವ ದೇಶದಲ್ಲಿ ಭ್ರಷ್ಟಾಚಾರ ಇದೆ, ದೌರ್ಜನ್ಯ ಇದೆ, ಆ ದೇಶ ಎಂದೂ ಇಂಪ್ರೂವ್ ಆಗಿಲ್ಲ. ಇತಿಹಾಸದಲ್ಲಿ ನೋಡಿ, ಮೊದಲು ನೋಡಿ. ನಮ್ಮ ದೇಶದಲ್ಲಿ ಸಹಿತ ಬಹಳ ಭ್ರಷ್ಟಾಚಾರ ಇದೆ. ನಮ್ಮ ದೇಶದಲ್ಲಿ ಭಯಂಕರ ಇದೆ. ಸರ್ ಹೇಳಿದ್ರು, ಆ ಬೇರ್ನಿಂದ ನಾನು ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಹಾಸ್ಪಿಟಲ್ನಲ್ಲಿ ಹುಟ್ಟುವ ಶಿಶುವಿನಲ್ಲಿ, ಗರ್ಭದಲ್ಲಿ ಹುಟ್ಟುವ ಶಿಶು ಹಿಡ್ಕೊಂಡು ಅಂತ್ಯ ಸಂಸ್ಕಾರ ಮಾಡೋವರೆಗೂ ಇದೆ, ಏನೋ ಗೌಟಿಲ್ಲ, ಘಂಟಾಘೋಷ ಹೇಳ್ಬೋದು. ಆದರೂ ಸಹಿತ ನಾವು ಅದನ್ನು ಬಿಡೋದಿಲ್ಲ, ಕಂಟ್ರೋಲ್ ಮಾಡಬೇಕು. ಆದರೆ ಏನಾಗಿದೆ ಅಂದರೆ 2025ರಲ್ಲಿ ಒಂದು ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್ ಅಂತಿದೆ. ಅವರು ಇಡೀ ಜಗತ್ತಿನ ಲೆಕ್ಕಾಚಾರ ಮಾಡುವಾಗ 192 ದೇಶಗಳಲ್ಲಿ ನಮ್ಮ ಭಾರತ ದೇಶವು 91ರ ಸ್ಥಾನದಲ್ಲಿದೆ. ಅಂದ್ರೆ ಕರೆಕ್ಟಾಗಿ 50% ಬಂದು ಎತ್ತಿದ್ರು. ಒಂದು ಖುಷಿ ಸಂಖ್ಯೆ ಅಂದರೆ 2024 ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಅದು 96 ಇತ್ತು. ಒಂದು ವರ್ಷದಲ್ಲಿ 5% ನಾವು ಮೇಲೆ ಬಂದಿದ್ದೇವೆ. 5 ಸ್ಥಾನ ಅಂದ್ರೆ ಕಡಿಮೆ ಆಗಿದೆ ನಮ್ಮಲ್ಲಿ ಅಂತಕ್ಕಂಥ ಒಂದು ವಿಷಯ. ಅದ್ರ ನಮ್ಮ ಸ್ಕೋರಿಂಗ್ ಏನಿದೆ ಅಂದರೆ 39/100. 100 ಸ್ಕೋರಿಂಗ್ ಇಟ್ಕೊಂಡ್ರೆ ಅದರಲ್ಲಿ ನಮ್ಮ ಸ್ಕೋರಿಂಗ್ 39 ಇದೆ. ಇನ್ನು ಸ್ವಲ್ಪ ನಮ್ಮ ಪಕ್ಕ ದೇಶ ನೋಡಿದಾಗ ಪಾಕಿಸ್ತಾನ 135ನೇ ಸ್ಥಾನದಲ್ಲಿದೆ, ಅಂದರೆ ಅತಿ ಭ್ರಷ್ಟಾಚಾರ ಇದೆ. ಶ್ರೀಲಂಕಾ 121 ಸ್ಥಾನ ಇದೆ. ಬಾಂಗ್ಲಾದೇಶ 149 ಸ್ಥಾನ ಇದೆ. ಹಾಗಾಗಿ ನಾವು ಹೇಳ್ತೀವಲ್ಲ, ಯುದ್ಧದಲ್ಲಿ ನಾನೇ ಬೆಸ್ಟ್ ಹೀಗೆ ಅಂದ್ರೆ ನಾವು 91 ಅವಾಗ 149, 135, 121 ಎರಡು ಇದೆ. ನಾವು 91 ಇದ್ದೇವೆ ಅಲ್ಲ, ಇದೆ 91 ನಮ್ಗೆ ಖುಷಿ ಇದೆ. ಆದರೆ ಅದನ್ನೂ ಸಹಿತ ನಾವು ಹೊಡೆದೋಡಿಸೋಣ ಅಂತ ಹೇಳ್ತಾ, ಎಲ್ಲಿವರೆಗೂ ಭ್ರಷ್ಟಾಚಾರ, ಅತ್ಯಾಚಾರ, ದೌರ್ಜನ್ಯ ಏನಿದೆ, ಹಿಂಸಾಚಾರ, ಅಲ್ಲಿವರೆಗೂ ಯಾವ ದೇಶನೂ ಅಭಿವೃದ್ಧಿ ಆಗೋದಿಲ್ಲ. ಹಾಗೇ ನಮ್ಮ ದೇಶ. ಅದಕ್ಕೆ ನಾವು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ. ನಮಗೆ ದೇಶ ಏನೆಲ್ಲ ಕೊಟ್ಟಿದೆ ಅನ್ನೋದಕ್ಕಿಂತಲೂ ನಾವು ದೇಶಕ್ಕೆ ಏನು ಕೊಡ್ತಾ ಇದ್ದೀವಿ, ಏನು ಕೊಡಬೇಕು ಅನ್ನೋದು ಸ್ವಲ್ಪ ಮಾಡಿದಾಗ ಮಾತ್ರ ಪ್ರತಿಯೊಬ್ಬ ನಾಗರಿಕರ ಈ ಒಂದು ಪ್ರಜ್ಞೆ ಬಂದಾಗ ಆವಾಗ ತಂತ್ರ ಸುಧಾರಣೆ ಬರ್ತದೆ ಅಂತ ಮಾತಾಡಿ, ಇಡೀ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸಗಳಿಗೆ ಹೆಸರುವಾಗಿರ್ತಕ್ಕಂಥ ನಮ್ಮ ದೇಶ. ಇವೆಲ್ಲ ಇತ್ತೀಚೆಗೆ ಕ್ರಿಸ್ತ ಶಕದಲ್ಲಿ ನಮ್ಮದು ಎಲ್ಲಿ 5,000 ವರ್ಷಗಳಿಂದ ಋಷಿ ಮುನಿಗಳ ಸಂಸ್ಕೃತಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ದೇಶ. ಅದಕ್ಕೋಸ್ಕರ ನನ್ನ ದೇಶದ ಬಗ್ಗೆ ಮೊದಲು ನಾವು ಹೆಮ್ಮೆ ಪಡಬೇಕು. ದೇಶ ನಮ್ಮದು, ಮಾತೃಭೂಮಿಯಲ್ಲಿ ನಮ್ಮದು. ಆದರೆ ನಾವು ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾವು ಕೊಂಡಾಗ ಇವತ್ತು ನಿಂತು ನೋಡ್ಬಿಟ್ಟು ಶಾಂತಿ ಯಾವ ಮಾಧ್ಯಮ ನೋಡ್ರಿ, ಯಾವ ಬೆಳಿಗ್ಗೆ ನೀವು ಯಾವ ನ್ಯೂಸ್ ನೋಡ್ರಿ, ಅಲ್ಲಿ ಬರೀ ಏನಿದೆ, ಅದು ಇದು ಹಿಂಸಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ಜಾತಿಯ ಆಚಾರ, ಅದು ಉಳಿಸ್ಬೇಕು ಅವರನ್ನ ಇದೇ ಹೊರತಾಗಿ ಯಾವುದು ಅದಕ್ಕೆ ನಿರ್ಣಯ ಬರಲ್ಲ. ಅದಕ್ಕೋಸ್ಕರ ಇಂಥ ಒಂದು ಇದನ್ನು ಸಹಿತ ಎದುರು ಹಾಕೊಂಡು ನಮ್ಮ ಡಾಕ್ಟರ್ ರಾಜೇಶ್ ಶುಕ್ಲಾಜಿ ಅವರು 2012ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಸಂಸ್ಥೆ ಬೃಹದಾಕಾರವಾಗಿ ಬೆಳೆದು ಇವತ್ತಿನ ದಿವಸ ಒಂದು ಕಡೆ ಸ್ಟಾರ್ಟ್ ಆಗಿದೆ, ಎಲ್ಲ ನಡೀತದೆ. ಕರ್ನಾಟಕದಲ್ಲಂತೂ ಬಹಳ ಜೋರಾಗಿದೆ. ಅವರ ಒಂದು ವ್ಯಾಖ್ಯಾನದ ಪ್ರಕಾರ 3ನೇ ವರ್ಷ ಕರ್ನಾಟಕವು ಅತ್ಯಂತ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ಹ್ಯಾಸ್ ರ್ಯಾಂಕ್ಡ್ ಇಟ್ಸ್ ಫಸ್ಟ್. ಸೊ ಅದೇ ಹೇಳ್ತೀನಿ. ಹೀಗಾಗಿ
ಹೀಗಾಗಿ ಏನು ನಾವು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಮಾಡೋದನ್ನು ಎಷ್ಟರ ಮಟ್ಟಿಗೆ ನೈಜತೆ ಇದೆ ಅನ್ನೋದು ಮುಖ್ಯ ಇದೆ. ಆ ಒಂದು ಇದನ್ನು ಹೇಳ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು 15ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದಾರೆ. ಅವ್ರ ಸ್ವಂತ ವ್ಯಾಖ್ಯಾನ ಇದೆ. ಇಡೀ ದೇಶದಲ್ಲಿ ಸತತವಾಗಿ 3ನೇ ಸಲ ನಿಮ್ದು ರ್ಯಾಂಕ್ ಬರ್ತಾ ಇದೆ, ವರ್ಕ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮಾತ್ರ ಅವರಿಗೆ ಅಟ್ಲೀಸ್ಟ್ ನಾವು ಮಾಡಿರ್ತಕ್ಕಂಥ ಕೆಲಸನ ಗಣನೆಗೆ ತಗೊಂಡು ಕೊಟ್ಟಿರಲಿಲ್ಲ. ಕರ್ನಾಟಕ ಜನತೆಯ ಪರವಾಗಿ ನಾನು ಅವರಿಗೆ ಈ ಮುಖಾಂತರ ಧನ್ಯವಾದ ಹೇಳ್ತಾ, ಇನ್ನು ಸದಸ್ಯತ್ವ ಪಡಿತಾ ಇದ್ದೀವಿ. ID ಕಾರ್ಡ್ ತಗೊಂಡ ID ಕಾರ್ಡ್ ಸದಸ್ಯತ್ವ ಪಡಿತಾ ಇದ್ದೀವಿ. ಸದಸ್ಯತ್ವ ಪಡೆಯೋದ್ರಲ್ಲಿ ಏನಿದೆ, ಒಂದು ಮೊಟ್ಟ ಮೊದಲನೇದಾಗಿ ಒಳ್ಳೆಯವನ್ನ ಹುಡುಕಿ. ಈಗ ಜನಸಾಮಾನ್ಯರಲ್ಲಿ ಎಷ್ಟೆಷ್ಟೋ ನಮ್ಮ ಇರ್ತವ್ರಿ. ಈಗ ನಾನಾಗಿದ್ದೀನಿ ಅಂದ್ರೆ ನಾನು ಅಧ್ಯಕ್ಷರು ನಮ್ಮ ಪ್ರಭಾಕರ್ ಅವರು ಹುಡುಕ್ದೆ, ದಯಾನಂದ ಅವರು ಹುಡುಕ್ತದೆ, ನಮ್ಮ ಗುರುಸ್ವಾಮಿ ಶ್ರೀಧರ್ ಕುಮಾರ ಸ್ವಾಮಿ ಹುಡುಕ್ತಾರೆ. ಅವರು ಇಂಟರ್ನು ಅಂಥವ್ರಿಗೆ ಹುಡುಕ್ತಿದ್ದಾರೆ, ಮಾಡ್ತಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ. ಆದರೆ ಅವ್ರು ಹೇಗಿರ್ಬೇಕಂದ್ರೆ ಅವ್ರ ಕೈ ಶುದ್ಧ ಅಂತ, ಬಾಯಿ ಶುದ್ಧವಾಗಿ, ಕೈ ಮತ್ತು 2 ಬಾಯಿ ಶುದ್ಧವಾಗಿತ್ತಂದ್ರೆ ಆ ಮನುಷ್ಯ ಎಲ್ಲಿ ಯಾರಿಗೂ ಮಣಿಯೋದಿಲ್ಲ, ಹಣಿಯೋದಿಲ್ಲ. ಅವೆಲ್ಲ ಶುದ್ಧ. ಇನ್ನು ಇಲ್ಲಿ ಒಂದು ವಿಷಯ ಹೇಳ್ತೀನಿ, ಪದಾಧಿಕಾರಿತನ ಏನಿದೆ ಅಲ್ಲ ಅದು ನಮ್ಮ ನಿಮ್ಮೆಲ್ಲರಿಗೆ ಒಂದು ಯಾವುದೋ ಒಂದಿದೆ. ಆದರೆ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅಡ್ಮಿನ್, ನಾನು ಇವನ್ ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತರು ನಮ್ಗೆ ID ಕಾರ್ಡ್ ಇಶ್ಯೂ ಮಾಡ್ತಾರೆ. ನಾನು ಅವರಿಗೆ ಅಡ್ಮಿನ್ ಮೆಂಬರ್ ಅಂತ ಹೇಳ್ತೀನಿ. ನಾನು ನೀವು ಆಡಳಿತದಲ್ಲಿ ಮೆಂಬರ್, ನಮ್ಮ ಸದಸ್ಯ ಕಾರ್ಯದರ್ಶಿ ನೀವು ಮಾಡ್ತಾ ಇದ್ದೀವಿ, ಆಡಳಿತ ನಿರ್ದೇಶಕರು ಕೊಡ್ತಿದ್ದೀನಿ. ಈ ಡೆಸಿಗ್ನೇಷನ್ ಸರ್ ಅವ್ರು ಹೇಳೋರು, ಏನು ಡೆಸಿಗ್ನೇಷನ್ ಇದು, ಫಸ್ಟ್ ಟೈಮ್ ನಾನು ಇಂಥ ಡೆಸಿಗ್ನೇಷನ್ ನೋಡಿದ್ದೀನಿ ಅಂದ್ರೆ ಅದರಲ್ಲಿ ಸಿಕ್ಕಿದೆ. ಅದಕ್ಕೆ ನಾನು ದೊಡ್ಡವಲ್ಲ, ಸಾಮಾನ್ಯರಾದ ಕಾರ್ಯಕರ್ತ ನೀವು ದೊಡ್ಡವರು ಅಂತಿತ್ತು ಅನ್ನೋ ಮಾತು ಹೇಳ್ತಾ, ಅವ್ರು ಏನಾದರೂ ಡಾಕ್ಟರ್ ಭದ್ರ ಶೆಟ್ಟಿ ಅಂತ ಹೇಳಿದ್ರೆ ಅದು ನನ್ನ ಸಲ್ಲೋದಿಲ್ಲ. ಅದು ಸ್ಟ್ರೈಟ್ ಆಗಿ ಡೆಲ್ಲಿಯಿಂದ ಮೈಸೂರಿಗೆ ಹೋಗಿ ಬೆಂಗಳೂರು ನಿಮಗೆ ಬರ್ತಾ ಇದೆ, ನನಗಲ್ಲ. ಆ ದೊಡ್ಡ ಸಂಖ್ಯೆ ನನಗೆ ಬೇಡ ಸರ್ ಅಂತಕ್ಕಂಥ ಮಾತು ಹೇಳ್ತಾ, ಎಲ್ಲಿವರೆಗೂ ಸ್ವಾರ್ಥ ಮನಸ್ಸಿನ ವ್ಯಕ್ತಿಗಳು ಇರ್ತಾರೋ ಅಲ್ಲಿವರೆಗೂ ವಿದ್ಯೆ ಇರುತ್ತೆ. ಇನ್ನು 3 ಅಂಶಗಳು ನಮ್ಮನ್ನ ಬಹಳ ಹೋರಾಟ ಮಾಡ್ತವೆ. ಒಂದು CCC, ಒಂದು ಕರಪ್ಷನ್, ಸೆಕೆಂಡ್ ಪ್ಯಾಕ್ಟಿಸಮ್, ಥರ್ಡ್ ಕ್ರೈಮ್ಸ್. ಈ 3 ನಮ್ಮಲ್ಲಿ ಬಹಳ ಹೆಚ್ಚಾಗ್ಬಿಟ್ಟಿವೆ. ನೀವು ಯಾವುದೋ ಒಂದು ವಿಷಯ ತಗೊಳ್ರಿ, ಅದನ್ನು ಒಯ್ದು ಹಾಕ್ತಾರೆ. ಮತ್ತೊಂದು ವಿಷಯ ತಗೊಳ್ಳಿ, ಮತ್ತೊಂದ್ರ ಹಾಕ್ತಾರೆ. ಕೊನೆಗೆ ಹಲ್ಲೆ ಮಾಡೇ ಬರ್ತಾರೆ. ಅದೇ ಕ್ರೈಮ್. ಹೀಗಾಗಿ ಇರಲಿ, ಅವತ್ತು ಏನು ಹೆದರಬೇಕಾಗಿಲ್ಲ, ಯಾವುದೇ ರೀತಿ ಹೆದರಬೇಕಾಗಿಲ್ಲ. ಯಾಕಂದ್ರೆ ನಾವು ಹುಟ್ಟಿದ್ದೆ ಹೋರಾಟಕ್ಕಾಗಿ ಅಂತಕ್ಕಂಥ ಮಾತು ಹೇಳ್ತಾ ಹೋರಾಟ ಮಾಡೋಣ. ನಾವು ನೀವೆಲ್ಲರೂ ಸೇರಿ ಈ ಒಂದು ಭ್ರಷ್ಟಾಚಾರ, ಅತ್ಯಾಚಾರಕ್ಕೆ ನಿಯಂತ್ರಣ ಮಾಡೋಣ ಅಂತ ಮಾತಾಡ್ತಾ, ಇನ್ನು ನಾನು ಈ ಒಂದು ಫೀಲ್ಡ್ನಲ್ಲಿ ಹೋರಾಡ್ತಾ ಒಂದು 10 ವರ್ಷ, 11 ವರ್ಷ ಆಗಿದೆ. 2015ರಲ್ಲಿ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ಹೊರತು ಹಾವೇರಿಯಲ್ಲಿ ಸಿದ್ದರಾಮಯ್ಯ ಸರ್ ಜೊತೆ ಬಹಳಷ್ಟು ಜಗಳ ಸೇರ್ತೀನಿ. ಅವರು ನನ್ನ ಸ್ವಾಗತ ಮಾಡ್ತಾರೆ ಇವತ್ತಿಗೂ, ಹೇಳಿ ನಾನಿಲ್ಲಿ ವಿರೋಧ. ಆದರೆ ಯಾವಾಗ ನಾನು ನ್ಯಾಕೋಸಿಂದ ಅಂದರೆ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ನನಗೆ ಕರೆ ಬಂತು, ಇಲ್ಲ ಕರ್ನಾಟಕದಲ್ಲಿ ನೀವು ಒಳ್ಳೆ ಲೀಡ್ ಮಾಡ್ತಿದ್ದೀವಿ, ನೀವು ಇದನ್ನ ದೇಶೀಯ ಮಟ್ಟದಲ್ಲಿ ಅಂದಾಗ ನಾನು ನ್ಯಾಷನಲ್, ನಮ್ದೇನು ಸಂಘ ಇದೆ, ನಮ್ದೇನು ಸಂಘಟನೆ ಇದೆ, ಅದಕ್ಕೆ ರೆಸಿಗ್ನೇಷನ್ ಕೊಟ್ಟೆ. ಅದಕ್ಕೆ ಯಾರೇ ದಯವಿಟ್ಟು ಬೇರೆ ಯಾವುದಾದ್ರು ಸಮಾನಾಂತರ ಸಂಸ್ಥೆ ಅಥವಾ ರಾಜಕೀಯ ಪಕ್ಷಗಳಲ್ಲಿದ್ದರೆ ಅದೇ ಇದೇ. ಈಗ ನಮ್ಗೆ ಇನ್ನೊಂದು ನಿಮಿಷ, ಒಂದೇ ನಿಮಿಷ, ನನ್ನ ಕೊನೆ ಮಾತುಗಳಿದ್ದು ಅದರಲ್ಲಿ ನಮ್ಮ ರಾಜ್ಯ ಮಹಾಸಚಿವರು ದಯಾನಂದ ಅವರು ಹೇಳೋರು, ಅದು ಸ್ವಲ್ಪ ಕ್ಲಿಯರ್ ಇದ್ದಕ್ಕೆ ಬಿಡಬೇಕಂತಿದೆ. ಆದರೆ ಅದನ್ನು ಇಲ್ಲಿ ಹೇಳಬೇಕು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಸಿಂಗಳಿ ಪಂಚಾಯತಿಯಲ್ಲಿ ಸುಮಾರು 4 ಕೋಟಿ ಕಾಮಗಾರಿಯಾಗಿದ್ದು
ಅಲ್ಲಿ 1,20,00,000 ಪಾವತಿಸಕ ಆಗಿಲ್ಲ. ಇದನ್ನ ಲೋಕಾಯುಕ್ತರಿಗೆ ಕೊಟ್ಟು ಮಧುಗಿರಿ ಅಧ್ಯಕ್ಷರಾಗಿರುವ ಕೆ ನಂದೀಶಯ್ಯ ಚಂದ್ರಶೇಖರ್ ಹೋರಾಟ ಫಲವಾಗಿ ಪಿಡಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಇಲ್ಲೇ ಬರ್ತಾ ಇದೆ. ಇವು ಕೆಲವೊಂದು ಏನಾಗಿದೆ ಅಂದ್ರೆ ಇವೆಲ್ಲ ಇವೆ ನಡೀತಾ ಇದೆ, ಎಲ್ಲಿ ನಿಂತಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಚಿಕ್ಕಮಾದೂರು ಪಂಚಾಯತಿ ಸುಮಾರು 1,70,00,000 ಕಾಮಗಾರಿ ಆಗಿದೆ. ಹಾಗೆ ಅದು ಬಜೆಟ್ ಇದೆ, ಆದ್ರೆ ಕಾಮಗಾರಿ ಆಗಿಲ್ಲ. ಬಿಲ್ ಆಗಿದ್ದಾರೆ, ಕಾಮಗಾರಿ ಮಾಡಿಲ್ಲ. ಇಲ್ಲಿ ಸೆಟಪ್ಗೆ ಸಸ್ಪೆಂಡ್ ಮಾಡಿದ್ದಾರೆ. ಇದು ಎಲ್ಲಾ ದಿನಪತ್ರಗಳಲ್ಲಿ ಬರ್ತದೆ ನೋಡಿ. ಮೀಡಿಯಾದಲ್ಲಿ ನಾವು ಹೇಳ್ತಿದ್ದಲ್ಲ, ಮೀಡಿಯಾದಲ್ಲಿ ಬರ್ತದೆ. ಎಷ್ಟು ಬರುತ್ತೆ ಮೀಡಿಯಾದಲ್ಲಿ ಕೊಟ್ಬಿಡಿ. ಯಾವಾಗ ಮೀಡಿಯಾದಲ್ಲಿ ಬರುತ್ತೆ ಆವಾಗ ಜನರಿಗೆ ಅರಿವಿಗೆ ಬರುತ್ತೆ. ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅವೇರ್ನೆಸ್, ಜಾಗೃತಿ ತರಬೇಕು. ಎಲ್ಲಿವರೆಗೂ ಜನರಲ್ಲಿ ಜಾಗೃತಿ ಬರೋದಿಲ್ವೋ, ಎಲ್ಲಿವರೆಗೂ ಜನರಲ್ಲಿ ಜಾಗೃತಿ ಬರೋದಿಲ್ವೋ ಅಲ್ಲಿವರೆಗೂ ಅದಾಗೋದಿಲ್ಲ. ಸ್ನೇಹಿತರೆ ಎಲ್ಲರೂ ಕೂತ್ಕೊಳ್ಳಿ. ಬುದ್ಧಿಯವರು ಮಠಕ್ಕೆ ಭಕ್ತಾದಿಗಳ ಬಂದು ಕಾಯ್ತಾ ಇದ್ದಾರಂತೆ. ಅದಕ್ಕೆ ಭಕ್ತರ ದರ್ಶನಕ್ಕೆ ಹೋಗಲೇಬೇಕಾಗಿದೆ. ದಯವಿಟ್ಟು ನಾವೆಲ್ಲ ಸಹಕರಿಸಿ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಬುದ್ಧಿಯವರು ಅನಿವಾರ್ಯ ಕಾರಣದಿಂದ ಅವರು ಮಠಕ್ಕೆ ತೆರಳಿದ್ದಾರೆ. ಎಲ್ಲ ಕೂತ್ಕೊಳ್ಳಿ, ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಹೀಗಾಗಿ ಗುರುಜಿಯರು ಹೋಗ್ತಿದ್ದಾರೆ, ಯಾರು ನಮಸ್ಕಾರ ಮಾಡ್ಕೊಂಡ್ರಿ ಅದೇ ಮಾತಾಡ್ತಾರೆ, ಟೈಮ್ ಇಲ್ಲ. ಹೀಗಾಗಿ ಎಲ್ಲಿವರೆಗೂ ಕೊಡೋರು ಇರ್ತಾರೋ, ಎಲ್ಲಿವರೆಗೆ ಲಂಚ ಕೊಡೋರು ಇರ್ತಾರೆ, ತಗೊಳ್ಳೋರು ಇದ್ದೇ ಇರ್ತಾರೆ. ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೆ, ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ. ಈಗ ಉದಾಹರಣೆ ನೀವು ಹೇಳ್ಬೇಕಾದ್ರೆ ನಮ್ಮಲ್ಲಿ ಮಕ್ಕಳು ಮದುವೆ ಮಾಡ್ತಿದ್ದೀವಿ, ವರದಕ್ಷಿಣೆ ಯಾವಾಗ ನಿಷೇಧ ಆಗಿದೆ ಕಾನೂನಲ್ಲಿ, ಆದರೆ ಅದು ಕಂಪ್ಲೀಟ್ಲಿ ಹೋಗಿಲ್ಲ. ಕೆಲವೊಂದು ಕಡೆ ತಡೆಯಾಗಿದೆ, ವಿರೋಧಿಯಾಗಿ ಅದರ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಮೊದಲು ಎಷ್ಟು ಕಾಂಪ್ಲೇಂಟ್ ಬರ್ತಿದ್ದು ಅಷ್ಟು ಕಾಂಪ್ಲೇಂಟ್ಗಳಲ್ಲಿ ಏನೂ ಇಲ್ಲ. ಆದರೆ ಅದೇ ರೀತಿ ಭ್ರಷ್ಟಾಚಾರ ಸಹಿತ ಕೊನೆಯ ಒಂದು ಇದು ಬರ್ತದೆ. ಒಂದಿಲ್ಲ ಒಂದು ದಿವಸ ನಾವು ಇದನ್ನ ನಾವು ನಿರ್ಮೂಲನೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿ ಈ ಒಂದು ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀರಿ. ಹೋರಾಟದಲ್ಲಿ ತಮ್ಮ ಪಾತ್ರ ಬಹಳ ದೊಡ್ಡದು. ತಾವೆಲ್ಲರೂ ಭಾಗಿಯಾಗಿ ಈ ಒಂದು ನಮ್ಮ ಮೊಟ್ಟ ಮೊದಲನೇದಾಗಿ ನಾನು ಹೌದಾ ಸರ್, ಎಲ್ಲ ಮಾಡ್ತದೆ ಆ ಕೋತಿಗೆ ಕಥೆ ಬೇಡ. ಎಲ್ಲಕ್ಕಿಂತ ಮೊಟ್ಟ ಮೊದಲನೇದಾಗಿ ನಾನು ನನ್ನ ಹಿಂದೆ ನನ್ನ ಕುಟುಂಬ ಇರುತ್ತೆ. ಕುಟುಂಬದ ಸಂರಕ್ಷಣೆ, ಕುಟುಂಬ ಆದ ತಕ್ಷಣ ಬರೋದು ಸಮಾಜದ ಸಂರಕ್ಷಣೆ ಮಾಡಬಹುದು. ಎಲ್ಲಿವರೆಗೂ ನಾವು ಈ ಸಮಾಜದಲ್ಲಿ ಇರ್ತೀವಿ, ನಮ್ಮ ನೆರೆಹೊರೆಯಿಂದ ನಮಗೆ ಇರ್ತದೆ. ಸಮಾಜವನ್ನು ತಪ್ಪು ಮಾಡೋ ಕೆಲಸ ಮಾಡಿದಾಗ ನಾನು ಮುಂದೆ ತಾಳು ಅದು ಹೇಳಲ್ಲ, ಡೈರೆಕ್ಟ್ ದೇಶಕ್ಕೆ ಬಂದಿದೆ. ಸಮಾಜ ಅಂದ್ರೆ ಕೆಲವೊಂದನ್ನು ತಿಳ್ಕೋಬಹುದು. ಇಲ್ಲಿ ಯಾವುದೇ ಕೆಲವು ಕಡೆ ಈ ಜಾತಿ ಸಮಾಜ ನಿರ್ಕೊಂಡಿದ್ದು. ಸಮಾಜ ಅಂತ ಕಡೆ ನಮ್ಮ ಸಮಾಜದವರು, ಇವ್ರು ನಮ್ಮ ಸಮಾಜದವರು. ಸಮಾಜ ಅದು ಅಲ್ಲ ರೀ, ಸಮಾಜ ಅದಲ್ಲ. ಸಮಾಜ ಅಂದರೆ ನಾವು ತಾವುಗಳು ಎಲ್ಲಾ ವರ್ಗ ರಹಿತ, ಜಾತಿ ರಹಿತ ಎಲ್ಲಾ ಜನರು ನೆಮ್ಮದಿಯಿಂದ ಮಾಡ್ತೇವಲ್ಲ, ಜನ ಸಮಾಜ. ಆ ಸಮಾಜವನ್ನ ಅದ್ರ ಜೊತೆ ದೇಶವನ್ನ ತಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತೇಳಿ ಈ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಮೈಸೂರು ಅದರ ಜೊತೆಯಾಗಿ ಎಲ್ಲರಿಗೂ ಹೇಳ್ತಿದ್ದೆ, ಬೆಂಗಳೂರಿಗೆ ಎಲ್ಲ ಮಾಡಿದ್ದಾರೆ. ಅದರ ಜೊತೆಯಾಗಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ಮಹಾಸಚಿವರು, ನಾವು ಕಾರ್ಯದರ್ಶಿ ನಮ್ಮ ಸಚಿವರು ಅಂತ ಅಲ್ಲಿ ಹಿಂದಿಯಲ್ಲಿ ಅದು ಕಾರ್ಯದರ್ಶಿಗೆ ಸಚಿವರು ಬರುತ್ತೆ. ಹೀಗಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸಹಕಾರ ಮಾಡೋದು ಇಂಥ ಒಂದು ಪ್ರಧಾನ ಮಾಡಿ ಇದು ನನ್ನ ಹೆಸರಲ್ಲ, ತಮ್ಮೆಲ್ಲರ ಹೆಸರನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭ್ರಷ್ಟಾಚಾರ ವಿರೋಧಿ ಸಮಿತಿ. ಧನ್ಯವಾದ. ತಮ್ಮ ಪ್ರೇರಣಾದಾಯಕ ಮಾತುಗಳಿಂದ ನಮಗೆ